ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಪಂದ್ಯಗಳು ಭರ್ಜರಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಆದರೆ ಒಂದೇ ಒಂದು ಪ್ರಶ್ನೆ ಕೇಳಿ ಬರ್ತಾ ಇರೋದು, ಇಲ್ಲಿನ ಸ್ಥಳೀಯ RCB ಅಭಿಮಾನಿಗಳಿಗೆ ಟಿಕೆಟ್ ಸಿಗ್ತಾ ಇಲ್ಲ ಅಂತ. ಅಷ್ಟಕ್ಕೂ ಸುಮಾರು 35ರಿಂದ 38 ಸಾವಿರ ಆಸನ ವ್ಯವಸ್ಥೆ ಇರುವ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾಕೆ ಈ ಒಂದು ಟಿಕೆಟ್ಗಳು ಸಿಗ್ತಾ ಇಲ್ಲ ಅಂತ, ಇದಕ್ಕೆ ಪ್ರಮುಖವಾದಂತಹ ಕಾರಣವನ್ನು ನೋಡ್ತಾ ಹೋದರೆ 2025ರ RCB ವಿಜಯೋತ್ಸವದ ಸಂದರ್ಭದಲ್ಲಿ ಒಂದು ಅವಘಡ ಆಯಿತು. ಅದೇ ಕಾಲ್ತುಳಿತ. ಆ ಒಂದು ಕಾಲ್ತುಳಿತದಲ್ಲಿ ಸುಮಾರು 11 ಜನ RCB ಅಭಿಮಾನಿಗಳನ್ನು ನಾವು ಕಳೆದುಕೊಂಡ್ವಿ. ಇದೇ ರೀತಿ ಅಚಾತುರ್ಯ 2026 ಅಥವಾ 2026ಕ್ಕಿಂತ ಮುಂದೆ ಏನು ನಾವು IPL ಪಂದ್ಯಗಳನ್ನು ಆಡಿಸ್ತೀವಿ ಅದರಲ್ಲಿ ಆಗಬಾರದು ಎನ್ನುವ ಉದ್ದೇಶದಿಂದ ಈ ಎಲ್ಲ ಟಿಕೆಟ್ಗಳನ್ನು ಕೌಂಟರ್ ವ್ಯವಸ್ಥೆಯಿಂದ ರಿಮೂವ್ ಮಾಡಿ ಆನ್ಲೈನ್ನಲ್ಲಿ ಟಿಕೆಟನ್ನು ನೀಡಬೇಕು ಎನ್ನುವ ಒಂದು ವ್ಯವಸ್ಥೆಯನ್ನು KC ಆಗಿರ್ಬೋದು, ಅದೇ ರೀತಿ RCB ಮ್ಯಾನೇಜ್ಮೆಂಟ್ ಮಾಡಿದೆ. ಇದು ಖಂಡಿತವಾಗಿಯೂ ಸ್ವಾಗತಾರ್ಹ ಮಾಡುವಂತಹ ವಿಚಾರ. ಆದರೆ IPL ಟಿಕೆಟ್ಗಳು ಎಲ್ಲಿ ಹೋಗ್ತಾ ಇದೆ ಎನ್ನುವ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ಹುಡುಕ್ತಾ ಹೋದರೆ ನಿಜವಾಗಿಯೂ ಇದು ಬೆಚ್ಚಿ ಬೀಳಿಸುತ್ತೆ. ಅಷ್ಟಕ್ಕೂ ಏನಾಗ್ತಾ ಇದೆ ಇವೆಲ್ಲವನ್ನು ಕೂಡ ನಿಮಗೆ ತಿಳಿಸುವ ಕೆಲಸವನ್ನು ನಾನು ಮಾಡ್ತೇನೆ. ಇತ್ತೀಚೆಗೆ ಬೆಂಗಳೂರಿನ CCB 1ರ ಅಧಿಕಾರಿಗಳು ಸುಮಾರು 4ಕ್ಕೂ ಹೆಚ್ಚು ಆರೋಪಿಗಳನ್ನು ಬಂಧಿಸುವ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದು ಯಾವ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಅಂತ ಅಂದರೆ, ಏನು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿರುವ ಶ್ರೀಲಕ್ಷ್ಮಿ ಕ್ಯಾಟರರ್ಸ್ನಲ್ಲಿ ಕೆಲಸವನ್ನು ಮಾಡ್ತಕ್ಕಂತಹ ಒಬ್ಬ ಸಿಬ್ಬಂದಿ ಅಥವಾ ಆ ಹೋಟೆಲ್ನ ಕ್ಯಾಪ್ಟನ್ ಏನಿದ್ದಾನೆ ಚಂದ್ರಶೇಖರ್, ಆತನನ್ನು ಬಂಧಿಸುವ ಕೆಲಸವನ್ನು ಏನು CCB ಅಧಿಕಾರಿಗಳು ಮಾಡಿದ್ದಾರೆ. ಅಷ್ಟಕ್ಕೂ ಆತನ ಬಂಧನಕ್ಕೆ ಪ್ರಮುಖ ಕಾರಣಗಳೇನು ಅಂತ ನಾವು ನೋಡ್ತಾ ಹೋದರೆ, ಯಾವಾಗ ಇದೇ ತಿಂಗಳಲ್ಲಿ ಆತನನ್ನು ಬಂಧನ ಆಗುತ್ತೆ, ಆದರೆ ಯಾವಾಗ IPLನಲ್ಲಿ RCB ವರ್ಸಸ್ CSK ಮ್ಯಾಚ್ ಆಗುತ್ತೆ, ಮೊದಲನೇ ಪಂದ್ಯ, ಅದು ಕೂಡ ಬೆಂಗಳೂರಿನಲ್ಲಿ, ಆ ಸಂದರ್ಭದಲ್ಲಿ ಸುಮಾರು 181 ಟಿಕೆಟ್ಗಳನ್ನು ಆತ ಖರೀದಿ ಮಾಡಿದ್ದ. ಅಷ್ಟಕ್ಕೂ ಆತನ ಬಳಿ ಅಷ್ಟೊಂದು ಟಿಕೆಟ್ ಸಿಗುವುದಕ್ಕೆ ಹೇಗೆ ಸಾಧ್ಯ? ಇವೆಲ್ಲ ಪ್ರಶ್ನೆಗಳಿಗೆ ನಾವು ಏನು ಉತ್ತರವನ್ನು ಹುಡುಕ್ತಾ ಹೋದರೆ ನಿಜವಾಗಿಯೂ ಆ ಉತ್ತರಗಳು ನಮ್ಮನ್ನು ಬೆಚ್ಚಿ ಬೀಳಿಸುತ್ತೆ ಅಂತಲೇ ಹೇಳ್ಬೋದು. ಅಷ್ಟಕ್ಕೂ ಏನು KC ಅಥವಾ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ನ ಸದಸ್ಯರಾಗಿರುವ ಮತ್ತೊಬ್ಬ ವ್ಯಕ್ತಿ ಏನಿದ್ದಾನೆ, ಗಣೇಶ್ ಹರಿಕೇಶ್ ಎನ್ನುವ ವ್ಯಕ್ತಿ, ಆತ ಕೆಲವೊಂದು ನಕಲಿ ಕಂಪನಿಗಳ ಅಡ್ರೆಸ್ಸನ್ನು ಕೊಟ್ಟು ಅದೇ ರೀತಿ ನಕಲಿ ವೆಬ್ಸೈಟ್ಗಳನ್ನು ಸೃಷ್ಟಿ ಮಾಡಿ ಆ ಎಲ್ಲ ಕಂಪನಿಗಳ ಮೂಲಕ ಸುಮಾರು 181 ಟಿಕೆಟ್ಗಳನ್ನು ಏನು ಪರ್ಚೇಸ್ ಮಾಡಿರ್ತಾನೆ. ಆ ಎಲ್ಲ ಟಿಕೆಟ್ಗಳನ್ನು ಈತ ಏನಿದ್ದಾನೆ ಅರೆಸ್ಟ್ ಆದಂತಹ ವ್ಯಕ್ತಿ ಅಥವಾ ಆರೋಪಿ ಚಂದ್ರಶೇಖರ್ ಈತನಿಗೆ ಕೊಟ್ಟಿರ್ತಾನೆ. ಆ ಎಲ್ಲ ಟಿಕೆಟ್ಗಳ ಮೌಲ್ಯ ಸುಮಾರು ಒಂದು ಟಿಕೆಟ್ಗೆ 15,000 ರೂಪಾಯಿ ಆಗಿರುತ್ತೆ. ಆ 15,000 ರೂಪಾಯಿ ಟಿಕೆಟನ್ನು ಈತ 3,000 ಹೆಚ್ಚಿಗೆ, ಅಂದರೆ ಸುಮಾರು 18ರಿಂದ 19,000 ರೂಪಾಯಿಗೆ ಈತ ಹೊರಗಡೆ ಸೇಲ್ ಮಾಡ್ತಾ ಇರ್ತಾನೆ. ಅಂದರೆ ಮೊದಲ ಪಂದ್ಯದಲ್ಲೇ ಈತ ಬರೋಬ್ಬರಿ 81 ಟಿಕೆಟನ್ನು ಆತ ಸೇಲ್ ಮಾಡಿರ್ತಾನೆ. ಅಂದರೆ ನೀವೇ ಊಹೆ ಮಾಡ್ಕೊಬಹುದು ಆತ ಎಷ್ಟು ಲಾಭವನ್ನು ಆತ ಪಡೆದಿದ್ದಾನೆ, ಅದು ಕೂಡ ಮೊದಲ ಪಂದ್ಯದಲ್ಲಿ ಅಂತ. ಅದಾದ ನಂತರದಲ್ಲಿ ಸುಮಾರು 3 ಪಂದ್ಯಗಳನ್ನು RCB ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡುತ್ತೆ. ಅಂದರೆ ಲಾಭಾಂಶವನ್ನು ಯಾವ ರೀತಿ ಪಡಿತಾ ಇದ್ದ, ಅದೇ ರೀತಿ ಎಷ್ಟನ್ನು ಪಡೆದಿದ್ದ ಅನ್ನೋದು ಸುಮಾರು ಲಕ್ಷಗಳಲ್ಲಿ ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬಹುದು. ಇದೆಲ್ಲ ಆದ ನಂತರದಲ್ಲಿ ಖಚಿತ ಮಾಹಿತಿಯನ್ನು ಪಡೆತಕ್ಕಂತಹ CCB ಅಧಿಕಾರಿಗಳು ಆತನನ್ನು ನೃಪತುಂಗ ರಸ್ತೆಯಲ್ಲಿ ಆತನ ಮನೆ ಏನಿದೆ 8ನೇ ಕ್ರಾಸ್ನಲ್ಲಿ ಅಲ್ಲಿ ಬಂಧಿಸುವ ಕೆಲಸವನ್ನು ಮಾಡ್ತಾರೆ. ತದನಂತರದಲ್ಲಿ ಈ ಕಂಪನಿಗಳು ಅಂತ ನಾನು ನಿಮಗೆ ಆವಾಗಲೇ ತಿಳಿಸಿದೆ. ಆ ಕಂಪನಿಗಳು ಯಾವುವು ಅಂತ ನಾವು ನೋಡ್ತಾ ಹೋದರೆ, ಮೊದಲನೆಯ ಕಂಪನಿ ಸ್ವಸ್ತಿಕ್ ಹೆವಿ ಇಂಜಿನಿಯರಿಂಗ್ ಎಕ್ವಿಪ್ಮೆಂಟ್ ಅಂತ. ಆ ಒಂದು ಕಂಪನಿ ಏನು ಮಾಡಿತ್ತು ಅಂತ ಅಂದರೆ, ನಕಲಿ ವೆಬ್ಸೈಟ್ಗಳ ಉಪಯೋಗವನ್ನು ಮಾಡಿಕೊಂಡು ಸಾಕಷ್ಟು ಟಿಕೆಟ್ಗಳನ್ನು ಖರೀದಿ ಮಾಡಿ ಈತನಿಗೆ ಕೊಟ್ಟಿತ್ತು. ಇದಾದ ನಂತರದಲ್ಲಿ ಮತ್ತೊಂದು ಕಂಪನಿ ಧರಣಿ ಕಂಪ್ಯೂಟರ್ಸ್ ಅಂತ. ಈ ಒಂದು ಕಂಪನಿಯು ಕೂಡ ಏನು KC ಅಥವಾ RCBಯಿಂದ ನಕಲಿ ವೆಬ್ಸೈಟ್ಗಳನ್ನು ಸೃಷ್ಟಿ ಮಾಡಿ ಅವರ ಕಣ್ಣಿಗೆ ಮಣ್ಣೆರಚಿ ಸಾಕಷ್ಟು ಟಿಕೆಟ್ಗಳನ್ನು ಪರ್ಚೇಸ್ ಮಾಡಿ ಈತನಿಗೆ ಕೊಟ್ಟಿತ್ತು. ಈತ ಒಂದು ಟಿಕೆಟ್ಗೆ ಸುಮಾರು 3ರಿಂದ 4,000 ರೂಪಾಯಿ ಹೆಚ್ಚಿನ ಮೊತ್ತಕ್ಕೆ ಮಾರಿಕೊಂಡು ಒಂದು ಲಾಭಾಂಶವನ್ನು ಮಾಡಿಕೊಂಡಿದ್ದ. ಸೊ ಇಲ್ಲಿ ಕೆಲಸ ಮಾಡುವ ಸಿಬ್ಬಂದಿ, ಅದರಲ್ಲೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಶ್ರೀ ಲಕ್ಷ್ಮಿ ಕ್ಯಾಟರರ್ಸ್ ಏನಿದೆ, ಇಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯ ಬಳಿ ಸುಮಾರು 181 ಟಿಕೆಟ್ ಸಿಕ್ಕಿದೆ ಅಂತ ಅಂದರೆ ನೀವೇ ಊಹೆ ಮಾಡಿಕೊಳ್ಳಬಹುದು ಇದರಲ್ಲಿ ದೊಡ್ಡವರ ಕೈವಾಡ ಹೇಗಿದೆ ಅಂತ. ಹೀಗಾಗಿ ಟಿಕೆಟ್ಗಳು ಎಲ್ಲಿ ಹೋಗ್ತಾ ಇದೆ ಅಂತ ನಾವು ನೋಡ್ತಾ ಹೋದರೆ ಖಂಡಿತವಾಗಿಯೂ ಇದಕ್ಕೆ ನೇರವಾಗಿ ಉತ್ತರವನ್ನು ನಾವು ಹೇಳ್ಬೋದು. ನಕಲಿ ವೆಬ್ಸೈಟ್ಗಳನ್ನ ಸೃಷ್ಟಿ ಮಾಡಿಕೊಂಡು ಅದರ ಮೂಲಕ ಏನು ಆನ್ಲೈನಲ್ಲಿ ಟಿಕೆಟ್ಗಳನ್ನು ಬಿಡುಗಡೆ ಮಾಡ್ತಾರೆ. ಆ ಎಲ್ಲ ಸೀಟ್ ಅಥವಾ ಆಸನಗಳನ್ನು ಇವರು ಬ್ಲ್ಯಾಕ್ ಮಾಡ್ಕೋತಾರೆ. ಬ್ಲ್ಯಾಕ್ ಮಾಡಿ ಸಾಕಷ್ಟು ಆಸನಗಳನ್ನು ಇವರು ಖರೀದಿ ಮಾಡಿಕೊಂಡು ತದನಂತರದಲ್ಲಿ ಅದನ್ನು ಒಂದು ಸೀಟಿಗೆ ಒಂದು ಲಿಂಕ್ ಥರ ಇವರು ಬೇರೆಯವರಿಗೆ ಮಾರಾಟವನ್ನು ಮಾಡಿ ಅಕ್ರಮವಾಗಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ. ಸೊ ಇದು ಏನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪ್ರತಿ ಸಲವೂ ಕೂಡ ಏನು ಮ್ಯಾಚ್ ನಡೀತಾ ಇದೆ 2026ರ ಮ್ಯಾಚ್ಗಳು ಇಲ್ಲಿ ನಡೆಯುತ್ತಿರುವ ವಿಚಾರ ಅಂತಲೇ ಹೇಳ್ಬೋದು. ಸದ್ಯ CCB ಪೊಲೀಸರು ಕೂಡ ಭರ್ಜರಿ ಭೇಟಿಯನ್ನು ಆಡಿದ್ದಾರೆ. ಸದ್ಯ ಏನು ಆರೋಪಿ ಚಂದ್ರಶೇಖರನ್ನು ಬಂಧಿಸಿದ್ದಾರೆ, ಆತನು ಕೂಡ ಸಾಕಷ್ಟು ಜನರ ಹೆಸರನ್ನು ಬಾಯ್ಬಿಟ್ಟಿದ್ದಾನೆ.
ಇದ್ದಾನೆ, ಅವರನ್ನು CCB ಅಧಿಕಾರಿಗಳು ಹುಡುಕುವ ಪ್ರಯತ್ನದಲ್ಲಿದ್ದಾರೆ. ನಿಜವಾಗಿಯೂ ಅವರೆಲ್ಲರೂ ಸಿಕ್ಕಿ ಹಾಕಿಕೊಂಡಿದ್ದೆ ಆದರೆ ಖಂಡಿತವಾಗಿ ಒಂದು ದೊಡ್ಡ ಬೇಟೆಯನ್ನು CCB ಅಧಿಕಾರಿಗಳು ಆಡ್ತಾ ಇದ್ದಾರೆ. ಒಂದು ಕಡೆ ಬ್ಲ್ಯಾಕ್ ಟಿಕೆಟ್ ಅನ್ನ ಮಾರೋರ್ ಕಾಟ ಆದ್ರೆ, ಒಂದು ಕಡೆ ಒಳಗಡೆ ಇದ್ದೆ ಬೇಲಿಯೇ ಎದ್ದು ಹೊಲ ಮೈದಂತೆ ಎನ್ನುವ ಒಂದು ಗಾದೆ ಮಾತೇನಿದೆ. ಅದೇ ರೀತಿಯಲ್ಲಿ KSCA ಅದೇ ರೀತಿ ಚಿನ್ನಸ್ವಾಮಿ ಸ್ಟೇಡಿಯಂನ ಒಳಗಡೆ ಇದ್ದೇ ಈ ರೀತಿಯ ಕೃತ್ಯವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಜನಸಾಮಾನ್ಯರಿಗೆ ಟಿಕೆಟ್ ಸಿಗುವುದು ಸಾಕಷ್ಟು ಕಷ್ಟದ ಸಂಗತಿಯಾಗಿದೆ. ನೀವು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಯಾವ ರೀತಿ ಟಿಕೆಟ್ಗಾಗಿ ಪರದಾಟವನ್ನು ಅಭಿಮಾನಿಗಳು ನಡೆಸ್ತಾ ಇದ್ದಾರೆ ಅಂತ. ಹೀಗಾಗಿ ಸ್ಟೇಡಿಯಂ ಹತ್ರ ಬರೋದನ್ನೇ ಅವರು ಬಿಟ್ಬಿಟ್ಟಿದ್ದಾರೆ ಅಂತಲೇ ಹೇಳಬೇಕು. ಒಂದು ಕಡೆ ಆನ್ಲೈನಲ್ಲಿ ಟಿಕೆಟ್ ಅನ್ನು ಮಾಡಿದ್ದಾರೆ, ಇದು ಒಬ್ಬರಿಗೆ ವರವಾದರೆ ಖಂಡಿತವಾಗಿಯೂ ಸ್ಥಳೀಯರಿಗೆ ಇದು ಶಾಪವಾಗಿದೆ ಅಂತಲೇ ಹೇಳಬೇಕು. ಯಾವ ವ್ಯಕ್ತಿ ಅಕ್ರಮವಾಗಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದಾನೆ ಆತನಿಗೆ ಖಂಡಿತವಾಗಿಯೂ ಆನ್ಲೈನ್ ಟಿಕೆಟ್ ಸೆಲ್ಲಿಂಗ್ ಏನಿದೆ ಇದು ವರವಾಗಿ ಪರಿಣಮಿಸಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ. ಸದ್ಯ ಇನ್ನಾದರೂ KSCA ಆಗಿರ್ಬೋದು ಅಥವಾ DNA ಏನಿದೆ ಇವೆರಡೂ ಕೂಡ ಎಚ್ಚೆತ್ತು ಟಿಕೆಟ್ಗಳನ್ನು ಯಾವ ರೀತಿ ಸೇಲ್ ಮಾಡಬೇಕು, ಈ ಹಿಂದಿನ ಕೌಂಟರ್ ವ್ಯವಸ್ಥೆಯನ್ನು ಜಾರಿಗೆ ತರಬೇಕಾ, ಯಾಕಂದರೆ ಸ್ಥಳೀಯ ಅಭಿಮಾನಿಗಳಿಗೂ ಕೂಡ ಟಿಕೆಟ್ ಸಿಗಬೇಕು ಎನ್ನುವ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿದ್ದೆ ಆದರೆ ಖಂಡಿತವಾಗಿಯೂ ಇಲ್ಲಿ ಟಿಕೆಟ್ ಸಿಗುತ್ತೆ. ಇನ್ನು ಮತ್ತೊಂದು ಪ್ರಮುಖವಾದಂತಹ ವಿಚಾರವನ್ನು ಇಲ್ಲಿ ಹೇಳಲೇಬೇಕು, ಅದು DNA ಮ್ಯಾನೇಜ್ಮೆಂಟ್ ಬಗ್ಗೆ. DNA ಮ್ಯಾನೇಜ್ಮೆಂಟ್ ಇದು ಯಾವ ರೀತಿ ಕೆಲಸವನ್ನು ಮಾಡುತ್ತೆ ಅಂತ ನಾವು ನೋಡ್ತಾ ಹೋದರೆ, ಈ ಹಿಂದೆ 2025ರ ಕಾಲ್ತುಳಿದ ಸಂದರ್ಭದಲ್ಲೂ ಕೂಡ ಇದರ ಮೇಲೆ ಕೇಸ್ ಆಗಿತ್ತು. ಆ ಕೇಸ್ ಈಗಲೂ ಕೂಡ ಕೋರ್ಟಿನಲ್ಲಿ ಚಾಲ್ತಿಯಲ್ಲಿದೆ. ಅಷ್ಟಕ್ಕೂ DNA ಮ್ಯಾನೇಜ್ಮೆಂಟ್ RCB ಮ್ಯಾಚ್ಗಳು ಆಗುವ ಸಂದರ್ಭದಲ್ಲಿ ಟಿಕೆಟ್ ಸೆಲ್ಲಿಂಗ್ ಆಗಿರ್ಬೋದು, ಅದೇ ರೀತಿ ಇನ್ನೆಲ್ಲ ಕೆಲಸಗಳನ್ನು ಕೂಡ ಮಾಡುತ್ತೆ. RCB ಪ್ಲೇಯರ್ಸ್ನ ಕರೆದುಕೊಂಡು ಹೋಗಿ ಹೋಟೆಲ್ಗೆ ಬಿಡೋದಾಗಿರ್ಬೋದು, ಅವರನ್ನು ಮತ್ತೆ ಬೇರೆ ಬೇರೆ ರಾಜ್ಯಗಳಿಗೆ ಕ್ರಿಕೆಟ್ ಆಡೋದಕ್ಕೆ ಕಳಿಸೋದಾಗಿರ್ಬೋದು, ಅದೇ ರೀತಿ ಸ್ಟೇಡಿಯಂನ ಉಸ್ತುವಾರಿ ಎಲ್ಲ ಕೆಲಸಗಳನ್ನು ಕೂಡ ಮಾಡುತ್ತೆ. DNA ಮೇಲೂ ಕೂಡ CCB ಅಧಿಕಾರಿಗಳು ಒಂದು ಅನುಮಾನವನ್ನು ವ್ಯಕ್ತಪಡಿಸಿ ನೋಟಿಸನ್ನು ಕೊಟ್ಟಿದ್ದಾರೆ. ಈ ಕಂಪನಿಗಳಿಗೆ ಯಾವ ಒಂದು ಆಧಾರದ ಮೇಲೆ ನೀವು ಟಿಕೆಟ್ಗಳನ್ನು ಕೊಟ್ರಿ ಅಂತ. ಸೊ ಹೀಗಾಗಿ ಒಟ್ಟಾರೆ 4 ಜನ ಅಂದರೆ 2 ವ್ಯಕ್ತಿಗಳು ಸೇರಿದಂತೆ 2 ಸಂಸ್ಥೆಗಳಿಗೆ ಸದ್ಯ CCB ಅಧಿಕಾರಿಗಳು ಆರೋಪಿ ಸ್ಥಾನದಲ್ಲಿ ಕೂರಿಸಿ ಅವರಿಗೆ ನೋಟಿಸನ್ನು ಕೊಟ್ಟು ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನೊಂದೆಡೆ DNAಗೂ ಕೂಡ ಒಂದು ವಿಚಾರಣೆ ಹಾಜರಾಗಲಿಕ್ಕೆ ನೋಟಿಸನ್ನು ಕೊಟ್ಟಿರೋದು. ಹೀಗಾಗಿ ಕಾಲ್ತುಳಿತ ಆದ ನಂತರದಲ್ಲಿ ಮತ್ತೆ DNA ಮ್ಯಾನೇಜ್ಮೆಂಟ್ ಸಂಸ್ಥೆ ಇದೆ ಅದು ಕೋರ್ಟ್ ಮೆಟ್ಟಿಲೇರುವ ಎಲ್ಲ ಸಾಧ್ಯತೆ ಇದೆ. ಇದು ಈ ಒಂದು ಟಿಕೆಟ್ ಗೊಂದಲದ ಬಗೆಗಿನ ಒಂದಷ್ಟು ವಿಚಾರ. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆ ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.